ಫ್ರೆಂಡ್ಸ್, ಪೆಟ್ರೋಲ್ ಅವಸರ ಇಲ್ಲ, ಕರೆಂಟ್ನ ಅವಸರ ಇಲ್ಲ. ಈ ರೀತಿ ಸ್ಪ್ರೇಯರ್ ಪಂಪ್ ಹೊಂದಿದ್ರೆ ಸಾಕು. ನಾವು ತೋಟದಲ್ಲಿ ಇರುವಂಥ ಕಳೆಗಳನ್ನು ತುಂಬ ಈಸಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಬ್ರಷ್ ಕಟ್ರ್ಗಳನ್ನು ಬಳಸ್ತಾ ಇರ್ತಾರೆ, ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಬೇಕು. ದೊಡ್ಡ ದೊಡ್ಡ ಕಳೆಗಳಿರೋರಿಗೆ, ದೊಡ್ಡ ದೊಡ್ಡ ಹೊಲಗಳಿರೋರಿಗೆ ಅನುಕೂಲ ಆಗ್ತದೆ. ಈ ಯಾವುದೇ ಬೆಳೆಗಳ ಸಾಲಿನಲ್ಲಿ ಚಿಕ್ಕ ಪುಟ್ಟ ಕಳೆಗಳು ಬಂದಿರ್ತಾವಲ್ಲ, ಅಂಥವಕ್ಕೆ ಅಂದರೆ ಕಿರಿಬೆಳೆಯನ್ನು ಆಕಾರದಂಥ ಕಳೆಗಳಿಗೆ ನಾವು ಈಸಿಯಾಗಿ ನಿರ್ವಹಣೆ ಮಾಡ್ಬೋದು. ಅದಕ್ಕೋಸ್ಕರನೇ ಈ ಫಾರ್ಮಿಯೋ ಸುದರ್ಶನ್ ಅನ್ನುವಂಥ ಒಂದು ವಿಶೇಷವಾದಂಥ ಕಳೆ ಕತ್ತರಿಸುವ ಯಂತ್ರನ ತಯಾರು ಮಾಡಿದ್ದಾರೆ. ನೋಡಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ಚಿಕ್ಕ ಚಿಕ್ಕ ಕಳೆಗಳಿಗೆ ಏಳಿ ಮಾಡಿಸಿದಂತಿದೆ. ಇದರಿಂದ ನಾವು ತುಂಬ ಸುಲಭವಾಗಿ ಕಳೆಗಳ ನಿರ್ವಹಣೆಯನ್ನು ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಹೋಗ್ತದೆ. ಇದರ RPM 14,000 RPM ಇದೆ ಮೋಟ್ರದು. ಹಾಗಾಗಿ ಸ್ಪೀಡ್ ಕೂಡ ತುಂಬ ಇರ್ತದೆ. ನೋಡಿ ಎಷ್ಟು ನೀಟಾಗಿ ಇದರಿಂದ ಹತ್ತಿ ಕಟ್ಟಿಗೆನೂ ಕಟ್ ಆಗ್ತದೆ ನೋಡ್ರಿ. ಈ ರೀತಿಯಾಗಿ ನಾವು ಸುಲಭ ರೀತಿಯಲ್ಲಿ ಚಿಕ್ಕ ಚಿಕ್ಕ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು. ಚಿಕ್ಕ ಚಿಕ್ಕ ಗಾರ್ಡನ್ಗಳಲ್ಲಿ ಮತ್ತು ಮನೆ ಕಾಂಪೌಂಡ್ ಹತ್ರ ಮತ್ತು ಎಕರೆ 2 ಎಕರೆ ಹೊಲ ಇರೋರು ಇದರಿಂದ ಉತ್ತಮ ಅನುಕೂಲನ ಪಡಿಬೋದು. ಈಗ ಲೇಬರ್ ಖರ್ಚಿಗಿಂತಲೂ ಇದು ಕಡಿಮೆ ಆಗ್ತದೆ. ನಮ್ಮ ಹತ್ರ ಸ್ಪ್ರೇಯರ್ ಪಂಪ್ ಇದ್ದರೆ ಅದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಒಂದು ಬ್ಯಾಟ್ರಿನ ತಗೊಂಡು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೋಬೇಕಾಗ್ತದೆ. ಇದು ಒಂದು ಸತಿ ಚಾರ್ಜ್ ಮಾಡಿದರೆ ನಾವು 4 ಗಂಟೆವರೆಗೂ ಆರಾಮಾಗಿ ಇದರಿಂದ ಕೆಲಸ ಮಾಡ್ಬೋದು. ಇನ್ನೊಂದು ಏನಂದರೆ ಇದು ಅಪೋಸಿಟ್ ಶಾರ್ಪ್ನೆಸ್ ಇರ್ತದೆ. ಬ್ಲೇಡು ಅಪೋಸಿಟ್ ಟೈಪಲ್ಲಿ ಇರ್ತದೆ. ನಾವು ಯಾವ ಕಡೆ ಹಿಡಿದ್ರೂ ಕಳೆ ಈಸಿಯಾಗಿ ಕಟ್ ಆಗ್ತದೆ ನೋಡ್ಬೋದು. ಈ ಕಡೆ ಶಾರ್ಪ್ನೆಸ್ ಇದ್ದರೆ ಮತ್ತೊಂದು ಈ ಕಡೆ ಶಾರ್ಪ್ನೆಸ್ ಇದೆ. ಈ ರೀತಿಯಾಗಿ ಈ ಯಂತ್ರ ಇರ್ತದೆ. ಇದು ಕೂಡ ನಿಮಗೆ ಬೇಕಾದರೆ ಡಿಸ್ಪ್ಲೇನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪಡಿಬೋದು. ಇದ್ರ ಬೆಲೆ ಬಂದು 1,700 ರೂಪಾಯಿ ಮತ್ತು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ.